ಸಿಎಂ ಬದಲಾವಣೆ ಇಲ್ಲ ಎಂದ ಮೇಲೆ ಚರ್ಚೆ ಮಾಡೋದು ಯಾಕೆ? ಸಿದ್ದರಾಮಯ್ಯರನ್ನ ಕೆಳಗಿಳಿಸುವಂತೆ ಯಾರು ಕೇಳುತ್ತಿಲ್ಲ. ಗೊಂದಲವೇ ಇಲ್ಲವೇ ಇಲ್ಲ. ಸಿಎಂ ಬದಲಾವಣೆ ಇಲ್ಲ ಎಂದ ಮೇಲೆ ಆ ಬಗ್ಗೆ ಚರ್ಚೆ ಯಾಕೆ ಮಾಡಬೇಕು? ಸಿದ್ದರಾಮಯ್ಯರನ್ನ ಕೆಳಗಿಳಿಸುವಂತೆ ಯಾರು ಕೂಡ ಕೇಳ್ತಾ ಇಲ್ಲ. ಗೊಂದಲವೇ ಇಲ್ಲದೆ ಹೈಕಮಾಂಡ್ ಯಾಕೆ ಮಧ್ಯಪ್ರವೇಶ ಮಾಡಬೇಕು? ಗೃಹ ಮಂತ್ರಿ ಸಿಎಂ ಸ್ಥಾನದ ಆಕಾಂಕ್ಷಿ ಪರಮೇಶ್ವರ್ ಹೇಳಿಕೆ ಇದು. ಸಿಎಂ ಬದಲಾವಣೆ ಇಲ್ಲ ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅದೇ ಕಾರಣಕ್ಕೆ ಸಿಎಂ ಬದಲಾವಣೆ ಇಲ್ಲ ಎಂದ ಪರ. ಸಿಎಂ ಬದಲಾವಣೆ ಇಲ್ಲ ಎಂದ ಮೇಲೆ ಅದ್ರ ಬಗ್ಗೆ ಚರ್ಚೆ ಯಾಕೆ ಅಂತ ಗೃಹ ಮಂತ್ರಿ ಆದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಇದು. ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ನಾನು ಹೇಳಿದ್ದೀನಾ ಸಿಎಂ ಚೇಂಜ್ ಆಗಲಿ ಅಂತ, ಅಥವಾ ನಾನು ಬದಲಾಗ್ಲಿ, ನೀವು ಕುರ್ಚಿಯನ್ನ ಬಿಟ್ಕೊಡಿ ಅಂತ ನಾನು ಏನಾದರೂ ಕೇಳಿದ್ದೀನ ಅನ್ನುವಂಥ ಒಂದು ಮಾತನ್ನ ಇದೇ ಡಿ ಕೆ ಶಿವಕುಮಾರ್ ಅವರು ಆಡ್ತಾರೆ. ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಬದಲಾವಣೆ ಇಲ್ಲ ಅಂತ ಅಂದಮೇಲೆ ಅದ್ರ ಚರ್ಚೆ ಯಾಕೆ ಮಾಡಬೇಕು ಅನ್ನುವಂಥದ್ದು ಪರಮೇಶ್ವರ್ ಅವರ ಹೇಳಿಕೆ. ರಾಜಕೀಯವಾಗಿ ಯಾವ್ಯಾವ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳು ಬದಲಾಗ್ತವೆ ಅಂತ ನೋಡೋದಾದ್ರೆ ನೋಡಿ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದೆಲ್ಲರ ಕಣ್ಣಿಗೂ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆ, ನಾನೇನು ಸಿಎಂ ಬದಲಾವಣೆ ಆಗಲಿ ಅಂತ ಹೇಳಿಲ್ವಲ್ಲ, ಸಿದ್ದರಾಮಯ್ಯ ಅವ್ರು ಚೇಂಜ್ ಆಗಲಿ ಅಂತ ಹೇಳಿಲ್ಲವಲ್ಲ ಅಂತ, ಅದೇ ಹೇಳಿಕೆಗೆ ಪರಮೇಶ್ವರ್ ಅವರು ಹೇಳ್ತಾ ಇರುವಂಥದ್ದು ಇದೀಗ ಡಿ ಕೆ ಶಿವಕುಮಾರೇ ಹೇಳಿದ್ದಾರೆ ಬದಲಾವಣೆ ಇಲ್ಲ ಅಂತ. ಆದಮೇಲೆ ಅದ್ರ ಬಗ್ಗೆ ಚರ್ಚೆ ಯಾಕೆ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಯಾರು ಅಲ್ಲಲ್ಲ, ಅದು ಆ ಪ್ರಶ್ನೆ ಇದ್ರೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಪ್ರಶ್ನೆನೇ ಇಲ್ಲ ಅಂದ್ರೆ ಯಾರು ಕ್ಲಾರಿಫಿಕೇಶನ್? ಸುಮ್ಮನೆ ಹೇಳ್ತಾರ? ಅಲ್ಲಲ್ಲ, ಸುಮ್ಮನೆ ಹಂಗಲ್ಲ. ಈಗ ನಾನು ಎಷ್ಟೇ ಹೇಳೋದು, ಪ್ರಶ್ನೆ ಯಾರು ಎತ್ತಿದ್ದಾರೆ? ಪ್ರಶ್ನೆ ಯಾರು ಹೇಳಿದ್ದಾರೆ ಹೇಳಿ? ಬದಲಾವಣೆ ಆಗಲಿ ಅಥವಾ ಇನ್ನೊಬ್ಬರನ್ನ ಮಾಡೋ ವಿಚಾರದಲ್ಲಾಗಲಿ ಯಾರು ಹೇಳಿದ್ದಾರೆ? ನೆನ್ನೆ ಉಪಮುಖ್ಯಮಂತ್ರಿಗಳು ಕೂಡ ಕ್ಲಾರಿಫೈ ಮಾಡಿದ್ದಾರೆ. ನಾನೇನು ಬದಲಾವಣೆ ಕೇಳಿಲ್ಲ ನಾನು ಯಾವತ್ತೂ ಅಂತ ಅವರು ಹೇಳಿದ್ದಾರೆ. ಅದರಿಂದ ಈ ಪ್ರಶ್ನೆ ಎಲ್ಲಿಂದ ಬಂದಿದೆ? ಯಾರು ಅದಕ್ಕೆ ಉತ್ತರ ಕೊಡೋದಕ್ಕೆ ಯಾರು ಈ ಪ್ರಶ್ನೆ ಹಾಕಿರೋರು ಯಾರು? ಈ ನಮ್ಮ ಜಿಲ್ಲೆ, ನನಗೆ ಸ್ನೇಹಿತ, ನಾವೆಲ್ಲ ಒಟ್ಟಿಗೆ ನಾವು ಓದ್ದವರು, ಸ್ವಾಭಾವಿಕವಾಗಿ ಅಭಿಮಾನ ಇರುತ್ತೆ. ತುಮಕೂರಿಗೆ ಒಂದು ಅವಕಾಶ ಇದ್ರೆ ಕೊಡಿ ಅಂತ. ಯಾವಾಗ ಏನ್ ಮಾಡಬೇಕು ಅಂತ ಹೈಕಮಾಂಡ್ಗೆ ಗೊತ್ತಿದೆ. ಮಾಧ್ಯಮಗಳು ಸಿಎಂ ಮಾಡಲ್ಲ, ಹೈಕಮಾಂಡ್ ಸಿಎಂ ಮಾಡುತ್ತೆ. ಹೈಕಮಾಂಡ್ ಮಾತೇ ಅಂತಿಮ ಎಂದ ಗೃಹ ಸಚಿವ ಪರಮೇಶ್ವರ್. ನನ್ನನ್ನು ಸಿಎಂ ಮಾಡಿ ಅಂತ ಟಾಮ್ ಹೊಡೆಯೋಕ್ಕಾಗುತ್ತಾ? ಯಾವಾಗ ಏನ್ ಮಾಡಬೇಕು ಅಂತ ಹೈಕಮಾಂಡ್ಗೆ ಗೊತ್ತಿದೆ ಅಂತ. ಮಾಧ್ಯಮಗಳು ಸಿಎಂ ಮಾಡಲ್ಲ, ಹೈಕಮಾಂಡ್ ಸಿಎಂ ಮಾಡುತ್ತೆ. ಹೈಕಮಾಂಡ್ ಸಿಎಂ ಮಾಡುತ್ತೆ ಅಂತಾನೆ ನೀವು ಕೂಡ ಸತತವಾಗಿ ಹೇಳ್ತಾ ಇದ್ದೀರಾ. ಬಟ್ ಹೈಕಮಾಂಡ್ ಯಾವಾಗ ಸಿಎಂ ಮಾಡುತ್ತೆ ಅನ್ನೋದೇ ಕ್ಲಾರಿಟಿ ಇಲ್ಲ ಇಲ್ಲಿ ರಾಜ್ಯದ ಜನತೆಗೆ. ಎಲ್ಲ ಕೂಡ ಗೊಂದಲಮಯ. ನಿಮ್ಮ ಗೊಂದಲದಿಂದ ಜನ ಕೂಡ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಈ ಸರ್ಕಾರದ ಬಗ್ಗೆ ಏನು ನಿರ್ಧಾರ ತೆಗೆದುಕೊಳ್ಳೋಣ 2028ಕ್ಕೆ? ಇದೇ ಗೊಂದಲದ ರಾಜಕೀಯ ಬೇಕಾ ನಮಗೆ, ಅಥವಾ ಚೇಂಜ್ ಮಾಡಿಬಿಡೋಣ ಅನ್ನುವಂಥ ಗೊಂದಲ. ಮಾಧ್ಯಮಗಳು ಸಿಎಂ ಮಾಡೋಕ್ಕೆ ಆಗಲ್ಲ, ಹೌದು, ಬಟ್ ಹೈಕಮಾಂಡ್ ಮಾಡುತ್ತೆ ಅಂದಮೇಲೆ ಯಾವಾಗ ಮಾಡುತ್ತೆ? ಒಂದು ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಹೈಕಮಾಂಡ್ಗೆ. ಒಂದು ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರೆ ಅಂತನಾದ್ರೂ ಹೇಳಬೇಕು, ಇಲ್ಲ ಡಿ ಕೆ ಶಿವಕುಮಾರ್ಗೆ ಅವ್ರು ಮಾತು ಕೊಟ್ಟಂತೆ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು. ಯಾವುದು ಆಗ್ತಾ ಇಲ್ಲ ಇಲ್ಲಿ. ನಾನೇನು ಸೈಲೆಂಟ್ ಆಗಿಲ್ಲಪ್ಪ. ಇನ್ನು ನಾನೇನು ದಿನ ಟಾಮ್ ಹುಡ್ಕೊಂಡು ಓಡಾಡಲ್ಲ. ಪಕ್ಷದಲ್ಲಿ ನಮ್ಮ ಹೈಕಮಾಂಡ್ನವರು ಇದ್ದಾರೆ. ಹೈಕಮಾಂಡ್ನವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ನಾವೆಲ್ಲ ಹೇಳಿಕೆಗಳು ಕೊಟ್ಕೊಂಡು ಮಾಧ್ಯಮದ ಮೂಲಕ ನಾನೇನು ಆಗೋದಕ್ಕಾಗೋದಿಲ್ಲ. ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಈಗ ಅವ್ರನ್ನ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದು ಪ್ರಸ್ತಾವನೆ ಆಗಲಿ, ಅಥವಾ ಅವ್ರನ್ನ ಮುಂದುವರಿಸಬೇಕು ಅಂತ ಪ್ರಸ್ತಾವನೆ ಆಗಿ, ಇವ್ರುಗಳ ಬಗ್ಗೆ ನಾವು ಚರ್ಚೆ ಮಾಡಿ ಏನಾಗ್ತದೆ? ನಾವು ಇಲ್ಲಿ ಕೂತ್ಕೊಂಡು ತೀರ್ಮಾನ ನಾವು ಮಾಡೋದಿಲ್ಲ. ಅವರು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಈಗ ಅವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ನಮಗೆ ಗೊತ್ತಿರೋ ಹಾಗೆ, ನನಗೆ ಗೊತ್ತಿರೋ ಹಾಗೆ ಅವ್ರನ್ನ ಮುಖ್ಯಮಂತ್ರಿಗಳನ್ನು ಮಾಡಿದ್ದಾರೆ. ಆ ಟೈಮಲ್ಲಿ ನೀವೇನು ಸಮಯ ಆಗಲಿ
ಅಥವಾ ಯಾವುದು ನಿಗದಿ ಮಾಡಿರೋದು ನಮ್ಗೆ ಯಾರಿಗೂ ಗೊತ್ತಿಲ್ಲಪ್ಪ. ನಮ್ಗೆ ಯಾರಿಗೂ ಏನು ಯಾರೂ ನಮಗೆ ಜನರಲ್ ಸೆಕ್ರೆಟರಿ ಆಗಲಿ ಹೈಕಮಾಂಡ್ನವ್ರು ಯಾರೂ ನಮಗೇನು ಹೇಳಿಲ್ಲ. ನಾನೇನು ಸೈಲೆಂಟ್ ಆಗಿಲ್ಲಪ್ಪ. ಇನ್ನು ನಾನು ದಿನ ಟಾಮ್ ಹುಡ್ಕೊಂಡು ಓಡಾಡಲ್ಲ. ಪಕ್ಷದಲ್ಲಿ ನಮ್ಮ ಹೈಕಮಾಂಡ್ನವರು ಇದ್ದಾರೆ. ಹೈಕಮಾಂಡ್ನವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ನಾವೆಲ್ಲ ಹೇಳಿಕೆಗಳು ಕೊಟ್ಕೊಂಡು ಮಾಧ್ಯಮದ